ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಬಯೋಮೆಟ್ರಿಕ್ನ ಇನ್ನೊಂದು ಸಲ ಅಪ್ಡೇಟ್ ಮಾಡಿಸಿ. ಸೊ ಅಪ್ಡೇಟ್ ಆದ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದು ರೇಷನ್ ಕಾರ್ಡ್ದು KYC ಅಪ್ಡೇಟ್ ಆಗಿರಲಿಲ್ಲ. ಸೊ ಅದಕ್ಕೆ ಬಯೋಮೆಟ್ರಿಕ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಹೇಳಿದ್ದೇನೆಂದರೆ ಕರ್ನಾಟಕ 1 ಅಥವಾ ಫುಡ್ ಆಫೀಸಲ್ಲಿ ಅಪ್ಡೇಟ್ ಮಾಡಿಸಿ ಅಂತ. ಬಟ್ ಕರ್ನಾಟಕ 1ಅಲ್ಲಿ ಅಡಲ್ಟ್ ಕಡೆಗೆ ಮಾಡ್ತಾ ಇಲ್ಲ, ದೊಡ್ಡವ್ರಿಗೆ ಮಾಡ್ತಾ ಇಲ್ಲ. ಸೊ ಅದರಿಂದ ನಾವು ಪೋಸ್ಟ್ ಆಫೀಸಲ್ಲಿ ಟೋಕನ್ ತೊಗೊಂಬಂದು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ತಿದ್ದೀನಿ. ಮಾಡ್ಸೋಕ್ಕೆ ಹೋಗಿ ಇವಾಗ ನಾನು ಮಾಡಿಸ್ಬಿಟ್ಟು ಬಂದೆ. ಫಿಂಗರ್ ಪ್ರಿಂಟ್ ಮತ್ತು ನಮ್ಮದು ಐರಿಸ್ನ ತಗೊಳ್ತಾರೆ. ಅದಾದಮೇಲೆ 3 ಡೇಸ್ ಆದಮೇಲೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಾವು ಹೋಗಿ ರೇಷನ್ ಕಾರ್ಡ್ಗೆ KYC ಮಾಡಿಸ್ಬೋದು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ ಮಾರ್ಕೆಟಿಗೆ. ₹50, 100 ₹100. ಸಿಕ್ಕಾಪಟ್ಟೆ ರಶ್ಶು. ಬೇಕಾ? ಮಾರ್ಕೆಟಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ನಾವು ಐಟಮ್ಸ್ ತಗೊಳ್ಳೋ ಹೋಗಿದ್ದ ಕಡೆಯಲ್ಲ ನನಗೆ ಟೇಸ್ಟ್ ಮಾಡೋಕ್ಕೆ ಅಲ್ಲಿ ತಿಂಡಿಗಳು ಕೊಡ್ತಾನೆ ಇದ್ದರು. ನಾನು ಸಿಕ್ಕಿದ ಚಾನ್ಸ್ ಅಂತ ಎಲ್ಲ ತಿಂದು ಸಕಲಾಗಿ ತಿನ್ಕೊಂಡ್ಬಂದೆ ಮಾತ್ರ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಗೈಸ್ ತಗೊಂಡು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮದು ಏನಾದರೂ KYC ಆಗದೆ ಪ್ರಾಬ್ಲಮ್ ಆಗ್ತಾಯಿದ್ರೆ ಸೊ ಅದಕ್ಕೆ ಟೆನ್ಷನ್ ಮಾಡೋಂಥ ವಿಷಯ ಏನೂ ಇಲ್ಲ. ನಿಮ್ಮ ಹತ್ತಿರದಲ್ಲೇ ಯಾವುದಾದ್ರೂ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಬಯೋಮೆಟ್ರಿಕ್ನ ಇನ್ನೊಂದು ಸಲ ಅಪ್ಡೇಟ್ ಮಾಡಿಸಿ. ಸೊ ಅಪ್ಡೇಟ್ ಆದಮೇಲೆ ಅದು ತಗೊಳುತ್ತೆ. ಪ್ಲಸ್ ಇವಾಗ ಮನೆಗೆ ಬಂದಿದ್ದೀವಿ ನಾವು. ಸೊ ನಾಳೆ ಕೂಡ ನಮಗೆ ಹೋಗ್ಲಿಕ್ಕಂತೂ ಸ್ವಲ್ಪ ಪೂಜೆ ಸಾಮಾನೆಲ್ಲ ತರಲಿಕ್ಕೆ. ಬಟ್ ಇವತ್ತು ಪ್ಲ್ಯಾನ್ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು. ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದರಿಂದ ನನಗೆ ಸಿಕ್ಕಾಪಟ್ಟೆ ತಲೆನೋವು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ತಲೆನೋವು ಆಗ್ತೈತೆ. ಐಟಮ್ಸ್ ಎಲ್ಲ ತಂದು ಅಲ್ಲಿ ಇಟ್ಟಿದ್ದೀವಿ. ಅಂದರೆ ಯಾವ ಥರ ಐಟಮ್ಸ್ಗಳು ತಂದಿದ್ರು ಅಂದರೆ ಸಣ್ಣ ಪುಟ್ಟ ಫ್ರೂಟ್ಸು, ಎಲೆ ಅಡಿಕೆ, ಈ ಥರ ಐಟಮ್ಸ್ಗಳು ತೊಗೊಂಬಂದಿದ್ದು. ಇನ್ನೂ ಬೇರೆ ಐಟಮ್ಸ್ ಎಲ್ಲ ನಾಳೆ ಹೋಗಿ ತೊಗೊಂಬರ್ಬೇಕು ನಾವು. ಸಿಕ್ಕಾಪಟ್ಟೆ ರಶ್ಶು. ಹಬ್ಬ ಅಂತ ಅನಿಸುತ್ತೆ, ಹಬ್ಬದ ಮಾರ್ಕೆಟ್ ಆಗಿದ್ದು ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಮನೆಗೆ ಬಂದು ನಾನು ಇವಾಗ ಮುಗೀತು ಬಂದಿದ್ದೀನಿ. ಮಾರ್ಕೆಟಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಏನಂದರೆ ನನ್ನ ಫೇವ್ರೆಟ್ ಜೋಳ ಸಿಕ್ತು. ಸೊ ಸಿಕ್ಕಿದ ಖುಷಿಗೆ ದುಡ್ಡು ಕೊಡೋಣ ಅಂತ ತೊಗೊಂಬಂದ್ಬಿಟ್ಟಿದ್ದೀನಿ ನಾನು. ಅಷ್ಟೇ. ಬಂದು ನಮಗಿವತ್ತು ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಅದಕ್ಕೆ ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಿದ್ದು. ನಮ್ಮದು ಮಾರ್ಕೆಟ್ ಮೊದಲು ಬೇರೆ ಕಡೆ ಇರ್ತಾ ಇದ್ದಿದ್ದು. ಸೊ ಇವಾಗ ಚೇಂಜ್ ಆಗಿರೋದು ಈ ಮಾರ್ಕೆಟ್ಗೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ಡಬಲ್ ಸೈಡ್ ಉಂಟು ಸೇಮ್ ಅದೇ ಥರದ್ದು. ಎಷ್ಟು ಜನ ಅಂದರೆ ಹಬ್ಬದ ಮಾರ್ಕೆಟ್ ಆಗಿರೋದ್ರಿಂದ ತಲೆನೇ ಕೆಟ್ಟೋಗ್ಬಿಡ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.